ಗಾಂಧೀಜಿಯವರ ಹೆಸರನ್ನು ಮನರೇಗಾದಿಂದ ತೆಗೆಯುವಂಥ ಕೆಲಸ BJPಯವರು ಮಾಡ್ತಾ ಇದ್ದಾರೆ. BJPಯವರ ಕೆಲಸ ಏನಿದ್ರು ದೇಶದ ಆಸ್ತಿಯನ್ನು ಮಾರುವಂತಹ ಕೆಲಸ. ಏನು BJP ಸರ್ಕಾರ ನಡೆಸ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಬೆನ್ನೆಲುಬಾಗಿ ನಾವು ಯಾವಾಗಲೂ ಇದ್ದೇವೆ. ಹೊಸಬ್ರೆಲ್ಲರೂ ಬಹಳ ಆಶ್ಚರ್ಯಚಕಿತರಾಗಿ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಅಂತೂ ಇದರಲ್ಲಿ ಕೆಲವರ ಮನಸ್ಸು ಬದಲಾವಣೆ ಆಗುವಂತಹ ಪರಿಸ್ಥಿತಿ ಉಂಟು ಅಂತೇಳಿ ನನಗನ್ನಿಸ್ತದೆ. ಅಂತೂ ನಮ್ಮ ಕಾಂಗ್ರೆಸ್ಗೆ ಎಂದಿಗೂ ಅಳಿವಿಲ್ಲ, ಉಳಿವೆಂಬುದು ಖಂಡಿತ. ನಮ್ಮ ಮಹಾತ್ಮ ಗಾಂಧಿ ಅಂತ ಏನು ಹೆಸರಿದೆಯೋ ಈ ಹೆಸರನ್ನು ಕೇಳುವಾಗ ಏನು ನಮ್ಮ BJPಯವರಿಗೆ ಯಾಕೆ ಹೀಗೆ ಆಗ್ತದೆ ಅಂತ ನನಗೆ ಗೊತ್ತಾಗೋದಿಲ್ಲ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, ಇವರು ಈ ಯೋಜನೆಯನ್ನು ಕ್ರಮೇಣ ಹಂತ ಹಂತವಾಗಿ ನಿಲ್ಲಿಸುವಂಥ ಹುನ್ನಾರ, ಇದಕ್ಕೆ ನಾವು ಕಾಂಗ್ರೆಸ್ಸಿನವರು ಅವಕಾಶ ಕೊಡುವುದಿಲ್ಲ. ರಾಜಕೀಯ ದುರುದ್ದೇಶ ಎದ್ದು ಕಾಣುತ್ತೆ ಮತ್ತು ಅದು ಮಾತ್ರ ಅಲ್ಲದೆ ಅವರ ಧರ್ಮದ ರಾಜಕೀಯವನ್ನು ಕೂಡ ಅವರದನ್ನು ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಗೋಡ್ಸೆಯ ಸಂತತಿಗಳಲ್ಲ ನಾವು ಗಾಂಧಿಯ ಸಂತತಿಗಳು. ಗಾಂಧಿ ತತ್ವದಲ್ಲಿ ಇನ್ನು ಮುಂದೆ ಕೂಡ ನಮ್ಮ ದೇಶ ನಡಿಬೇಕು. ಆದರೆ ನಮ್ಮ ದೇಶದ ಅಲ್ಪಸಂಖ್ಯಾತರನ್ನು ಅವರು ಮೂಲೆಗೆ ತಳ್ಳಿಕೊಂಡು ಎಲ್ಲೋ ಇರುವ ವಿದೇಶದಲ್ಲಿರುವಂಥ ಕೆಲವರಿಗೆ ಉಗ್ರಗಾಮಿ ಸಂಘಟನೆಗೆ ಹಣವನ್ನು ಕೊಟ್ಟು ನಮ್ಮ ದೇಶದಲ್ಲಿರುವ ಅಲ್ಪಸಂಖ್ಯಾತರನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶ್ವದಲ್ಲೇ ಅಹಿಂಸಾ ಮಾರ್ಗದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಒಂದು ಅಹಿಂಸಾ ಕ್ರಾಂತಿಯನ್ನು ಮಾಡಿದಂತಹ ಮಹಾತ್ಮ ಗಾಂಧಿ, ದೇಶದಲ್ಲಿ ಬಾಪೂಜಿಯವರ ಸ್ಥಾನಮಾನ ಕೊಟ್ಟಂಥದ್ದು. ಇಂಥ ಗಾಂಧೀಜಿಯವರ ಹೆಸರನ್ನು ಮನರೇಗಾದಿಂದ ತೆಗೆಯುವಂತಹ ಕೆಲಸ BJPಯವರು ಮಾಡ್ತಾ ಇದ್ದಾರೆ. BJPಯವರ ಕೆಲಸ ಏನಿದ್ರು ದೇಶದ ಆಸ್ತಿಯನ್ನು ಮಾರುವಂತಹ ಕೆಲಸ. BJPಯವರು ಮಾಡೋದು ಎಲ್ಲ ನಮ್ಮ ಏನು ಗ್ರಾಮ ಪಂಚಾಯತ್ಗೆ ಒಂದು ಹಕ್ಕು ಇತ್ತು, ನಮ್ಮ ಉದ್ಯೋಗದ ಹಕ್ಕು, ಆ ಗ್ರಾಮ ಪಂಚಾಯತ್ನ ಮೂಲಕ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿ ಆ ಊರಿಗೆ ಏನು ಬೇಕು ಆ ರೀತಿಯ ಕೆಲಸವನ್ನು ಮಾಡುವ ಒಂದು ಹಕ್ಕನ್ನು ನಮ್ಮ ಕೇಂದ್ರದ UPA ಸರ್ಕಾರ ಹಾಗೂ ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ದರು. ಅದನ್ನು ಕಿತ್ತು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಡೆಲ್ಲಿಯಲ್ಲಿ ಕ್ರಿಯಾ ಯೋಜನೆಯನ್ನು ಅಪ್ರೂವ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಇಂಥ ಭ್ರಷ್ಟ BJP ಸರ್ಕಾರವನ್ನು ವಿರೋಧ ಮಾಡಬೇಕು. ಗಾಂಧೀಜಿಯವರ ಹೆಸರನ್ನು ತೆಗೆಯುವಂಥ ಕೆಲಸ ಮಾಡಿದ BJPಯವರನ್ನು ವಿರೋಧಿಸಬೇಕು. ಇವತ್ತು ನಮ್ಮ ಮೆಚ್ಚಿನ ನಾಯಕನಾದ ಇನಾತ್ ಅಲಿ ಅವರ ನೇತೃತ್ವದಲ್ಲಿ ನಾವು ಈಗ ಆ ರ್ಯಾಲಿಯಲ್ಲಿ ಮುಖಾಂತರ ಕೂಳೂರಿನಿಂದ ಸುಮಾರು 4,000 ಜನ ಸಮ್ಮೇಳನದಲ್ಲಿ ಒಟ್ಟುಗೂಡಿಸಿ ಬಂದು ಈಗ ನಾವು ಕುಲಲ ಭವನ ಅಲ್ಲಿ ಮುಟ್ಟಿದ್ದೇವೆ. ಕಾರ್ಯ ಏನೆಂದರೆ ನಮ್ಮ BJP ಸರ್ಕಾರ ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹಾಗೂ ಬಡ ಕಾರ್ಮಿಕರ ವಿರುದ್ಧ ಹೋರಾಟವನ್ನು ನಾವೆಲ್ಲರೂ ಹಮ್ಮಿಕೊಂಡು ಬಡಪರ ಒಂದು ಪಕ್ಷವಾದ ಕಾರಣ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಮಾಡುವಂಥ ಎಲ್ಲ ಗಾಂಧೀಜಿಯವರು ತಂದುಕೊಟ್ಟಂಥ ಒಂದು ಸ್ವಾತಂತ್ರ್ಯವನ್ನು ಕಿತ್ತಾಕಿ ಇವತ್ತು ನಮಗೆ ಬಹಳ ರೀತಿಯ ಅನ್ಯಾಯದಿಂದ ಈ ಒಂದು ಭ್ರಷ್ಟಾಚಾರ ಸರ್ಕಾರವನ್ನು ನಾವು ವಿರೋಧಿಸಿ ಯಾವತ್ತೂ ಈ BJP ಯಾವ ಥರದ ಅನ್ಯಾಯ ಮಾಡುವುದಂದರೆ ನಿಮಗೆಲ್ಲರಿಗೂ ಗೊತ್ತು. ನಮ್ಮ ಈ ಬಡ ಜನರ ಪರವಾಗಿ ನಿಲ್ಲದೆ ಅದಾನಿ ಅಂಬಾನಿ ಅಂತಹ ಎಲ್ಲ ದೊಡ್ಡ ಉದ್ಯಮಿಗಳ ಪರವಾಗಿ ನಿಂತು ಅವರನ್ನು ಬೆಂಬಲಿಸಿ ಬಡ ಜನರ ಹಕ್ಕನ್ನು ಕಿತ್ತು ಹಾಕಿ ನಮಗೆ ಮಾಡುವಂಥ ಅನ್ಯಾಯ ವಿರುದ್ಧ ನಾವು ಯಾವತ್ತು ಕಾಂಗ್ರೆಸ್ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇನ್ನೂ ಸಹ ಮುಂದೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡುತ್ತೇವೆ. ಈ ಒಂದು BJP ಭ್ರಷ್ಟ ಕೇಂದ್ರ BJP ಸರ್ಕಾರ ಏನು ಗಾಂಧೀಜಿಯವರ ಹೆಸರನ್ನು ತೆಗೆಯಲು ನೋಡ್ತಾ ಇದೆ, ಅದಕ್ಕಾಗಿ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟಲ್ಲಿ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಅದರ ಪರವಾಗಿ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಸುಳ್ಯದಿಂದ ಪ್ರಾರಂಭವಾಗಿ ಮುಲ್ಕಿಯವರೆಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಏನು BJP ಸರ್ಕಾರ ನಡೆಸ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಬೆನ್ನೆಲುಬಾಗಿ ನಾವು ಯಾವಾಗಲೂ ಇದ್ದೇವೆ. BJP ಸರ್ಕಾರ ಯಾವ ಜನರ ನಂಬಿಕೆ ಮೇಲೆ ರಾಜಕೀಯ ಮಾಡ್ತಿಲ್ಲ, ಅವರು ಜನರನ್ನು ಬೆಸೆಯುವ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವತ್ತು ಜನರನ್ನು ಕಟ್ಟುವಂಥ ಕೆಲಸ ಮಾಡುತ್ತಾ ಇದೆ. BJP ಸರ್ಕಾರ ಯಾವತ್ತೂ ಒಂದು ಜನಪರವಾಗಿಲ್ಲ, ಅದು ಕೇವಲ ಅಧಿಕಾರದ ವರ್ಗದ ಪರವಾಗಿದೆ. ನಾವು ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ 2029ರಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಿ ಬರಲಿದ್ದಾರೆ. ಆ ಮೂಲಕ ನಮ್ಮ ಹೋರಾಟಗಳನ್ನು ಇನ್ನಷ್ಟು ನಾವು ಬಲಿಷ್ಠಗೊಳಿಸ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರಿಗೆ ಎಲ್ಲ ವಿಧದ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ವಿಧದ ಶುಭಾಶಯ ಸಲ್ಲಿಸುತ್ತೇವೆ. ನಿಜವಾಗಿ ಬಡವರ ಬಂಧು, ಬಡವರಿಗೆ ಸಹಕಾರ, ಬಡವರಿಗೆ ಎಲ್ಲ ರೀತಿಯ ಉಪಯೋಗ ಆಗಬೇಕು ಅಂತೇಳಿ ಇದ್ದರೆ, ನಮ್ಮ ಬಡವರ ಕಷ್ಟ ನಿವಾರಣೆ ಆಗಬೇಕು ಅಂತೇಳಿದರೆ ಪ್ರತಿಯೊಂದು ಈ ಇದರ ಮೊದಲು ಹುಟ್ಟಿದ ಮಗು ಕೂಡ
ಇನ್ನು ಹುಟ್ಟುವ ಮಗು ಕೂಡ ಕಾಂಗ್ರೆಸ್ನೊಂದು ಅಭಿಮಾನಿ ಆಗಬೇಕು ಅಂತೇಳಿ ನನ್ನ ಒಂದು ಆಸೆ. ಇವತ್ತಿನ ಈ ಪಾದಯಾತ್ರೆ ಇವತ್ತಿನಲ್ಲ 4 ದಿನ ಆಯ್ತು ಇವತ್ತಿಗೆ. ಈ ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಹೆಚ್ಚಿನವರು ಭಾಗವಹಿಸಿದ್ದಾರೆ. ಎಲ್ಲರಿಂದಲೂ ನಾವು ಒಳ್ಳೆ ಪ್ರಶಂಸೆಯನ್ನು ಕೇಳ್ತಾ ಇದ್ದೇವೆ. ತುಂಬ ಹೊಸಬ್ರೆಲ್ಲರೂ ಬಹಳ ಆಶ್ಚರ್ಯಚಕಿತರಾಗಿ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಅಂತೂ ಇದರಲ್ಲಿ ಕೆಲವರ ಮನಸ್ಸು ಬದಲಾವಣೆ ಆಗುವಂತಹ ಪರಿಸ್ಥಿತಿ ಉಂಟು ಅಂತೇಳಿ ನನಗನ್ನಿಸ್ತದೆ. ಅಂತೂ ನಮ್ಮ ಕಾಂಗ್ರೆಸ್ಸಿಗೆ ಎಂದಿಗೂ ಅಳಿವಿಲ್ಲ, ಉಳಿವೆಂಬುದು ಖಂಡಿತ. ಪಾದಯಾತ್ರೆ ಉದ್ದೇಶಕ್ಕಂದರೆ ಬಡವರ ಸುಸ್ತಿಗೆ ಬೇಕಾಗಿ ನಾವು ಮಾಡುವಂಥದ್ದು. ಬಡವರಿಂದ ಹಲವಾರು ಒಳ್ಳೆ ಕಾರ್ಯಕ್ರಮಗಳನ್ನು ದೋಚಿ ತೆಗಿತಾರೆ ಈಗಿನ ಗವರ್ಮೆಂಟ್. ಅದು ಜನರಿಗೆ ಗೊತ್ತುಂಟು, ನಾವು ಹೇಳಬೇಕು ಹೇಳಿಲ್ಲ. ತುಂಬ ಅನಾನುಕೂಲತೆಯನ್ನು ಮಾಡಿದ್ದಾರೆ. ಅಂತಹ ಅನಾನುಕೂಲತೆಯನ್ನು ಹೋಗಲಾಡಿಸಬೇಕು, ಜನರಿಗೆ ಪ್ರಯೋಜನಕರವಾದ ಕೆಲಸವನ್ನು ಕೊಡಿಸಬೇಕು, ಉಂಟು ಮಾಡಿ ಉತ್ತಮ ಪ್ರಜೆಗಳನ್ನಾಗಿ ನೇಮಿಸಬೇಕೆಂಬುದೇ ನಮ್ಮ ಈ ಪಾದಯಾತ್ರೆಯ ಉದ್ದೇಶ. ನಮ್ಮ ಮಹಾತ್ಮ ಗಾಂಧಿ ಅಂತ ಏನು ಹೆಸರಿದೆಯೋ ಈ ಹೆಸರನ್ನು ಕೇಳುವಾಗ ಏನು ನಮ್ಮ BJP ಅವರಿಗೆ ಯಾಕೆ ಹೀಗೆ ಆಗ್ತದೆ ಅಂತ ನನಗೆ ಗೊತ್ತಾಗೋದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಗಾಂಧಿಯ ಹೆಸರನ್ನು ಚೇಂಜ್ ಮಾಡಬೇಕು ಅಂತ ಬೇರೆ ಬೇರೆ ಹುನ್ನಾರ ಮಾಡ್ತಾ ಇದ್ದೆ. ಇದರಲ್ಲಿ ದೊಡ್ಡ ಹುನ್ನಾರ ಇದು ಏನು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ. ಇವರು ಈ ಯೋಜನೆಯನ್ನು ಕ್ರಮೇಣ ಹಂತ ಹಂತವಾಗಿ ನಿಲ್ಲಿಸುವಂಥ ಹುನ್ನಾರ. ಇದಕ್ಕೆ ನಾವು ಕಾಂಗ್ರೆಸ್ಸಿನವರು ಅವಕಾಶ ಕೊಡುವುದಿಲ್ಲ. ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ಇದರಿಂದಾಗಿ ಎಷ್ಟೋ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅವರು. ಎಷ್ಟೋ ಯಾಕಂತ ಹೇಳಿದರೆ ನಾವು ಸಹ ಒಂದು ಗ್ರಾಮ ಪಂಚಾಯತಿನಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಎಷ್ಟೋ ವರ್ಷ ಸೇವೆ ಮಾಡಿದವಳು. ಪ್ರತಿ ಪಂಚಾಯತ್ನಲ್ಲಿ ಕೋಟಿ ಕೆಲಸ ಮಾಡಿದವರು ನಾವಿದ್ದೇವೆ. ಇದನ್ನು ನಿಲ್ಲಿಸಬೇಕು ಅಂತ ಇವರು ಹೊರಟಿದ್ದಾರೆ. ಅದಕ್ಕೆ ನಾವು ಆಸ್ಪದ ಕೊಡುವುದಿಲ್ಲ. ನಾವು ನೋಡಿ ಮೊನ್ನೆ ನಿಮಗೆ ಗೊತ್ತಿರ್ಬೋದು, ಎಲ್ಲ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾ ಉಂಟು. ಜನ ಬೆಂಬಲ ನಮಗೆ ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬಾರ್ದು ಅಂತ ಜನರ ಒಕ್ಕೊರಳು ಬೇಡಿಕೆ ಉಂಟು. ಇವತ್ತು ನೋಡಿ ಇಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಿದ್ದೇವೆ. ಮೊನ್ನೆ ನಮ್ಮ ಸುಳ್ಯದಿಂದ ಪಾದಯಾತ್ರೆ ಮಾಡಿದ್ದೇವೆ. ಇದನ್ನು ನಿಲ್ಲಿಸುವವರೆಗೆ ನಾವು ಏನು ನಮ್ಮ ಹೋರಾಟವನ್ನು ನಿಲ್ಲಿಸುವುದು. ಇದು ಇವರು BJP ಅವರು ಏನು ಮೋದಿ ನೇತೃತ್ವದ ಏನು BJP ಸರ್ಕಾರ ಉಂಟಾ, ಏನು ಬಡವರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸ ಇವರು ಇದನ್ನು ನಮಗೆ ಕೊಟ್ಟದ್ದಲ್ಲ. ಜನರಿಗೆ ಬಡವರಿಗೆ ಊಟ ಮಾಡಲಿಕ್ಕೆ ಅಂತ ಒಂದು ವ್ಯವಸ್ಥೆ ಇದ್ದರೆ ಅದು ಆವತ್ತು ನಮ್ಮ ಮನಮೋಹನ್ ಸಿಂಗ್ ಕೊಟ್ಟಂತಹ ಯೋಜನೆ. ಇದನ್ನು ಅವರು ನಿಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಮ್ಮ ಉಸಿರಿರುವಾಗವರೆಗೂ ನಾವು ಇದನ್ನು ನಿಲ್ಲಿಸಲಿಕ್ಕೆ ನಾವು ಬಿಡುವುದಿಲ್ಲ. ನೋಡಿ, ಏರ್ಪೋರ್ಟನ್ನು ಮಾರಿದ್ರು. ಬೇರೆ ಬೇರೆ ಏನು ನಮ್ಮ ಸರ್ಕಾರ ಸಂಸ್ಥೆಗಳು ಏನುಂಟು ಈಗ ಎಲ್ಲ ಪ್ರೈವೇಟ್ ಆಗ್ತಾ ಉಂಟು. ಜನರನ್ನು ಏನು ಇವರು ಫಸ್ಟ್ ಎಲ್ಲ ಭಾಷಣದಲ್ಲಿ ಹೇಳಿ ಜನರನ್ನು ಮೋಸ ಮಾಡ್ತಾ ಬಂದಿದ್ದಾರೆ. ಜನರು ಫಸ್ಟಿಗೆ ಹೌದು ಅಂತ ಒಪ್ಪಿಕೊಂಡ್ರು. ಈಗ ನೋಡಲಿಕ್ಕೆ ಹೋದರೆ ಜನರಿಗೆ ಎಲ್ಲರಿಗೂ ಅರ್ಥ ಆಗ್ತಾ ಉಂಟು. ಇದು ಇವರದ್ದು ಸರ್ಕಾರ ಏನಿದ್ರೆ ಸಹ ಏನು ಸುಳ್ಳಿನ ಸರ್ಕಾರ, ಸುಳ್ಳಿನಲ್ಲಿಯೇ ಇವರೊಂದು ಇದು ಕಟ್ತಾ ಇದ್ದಾರೆ. ಜನರನ್ನು ನಂಬಿಸಿ ಮೋಸ ಮಾಡುವಂಥದ್ದು. ಇದು ಎಷ್ಟು ದಿನ ನಿಲ್ಲುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು 56 ಇಂಚಿನ ಎದೆಯನ್ನು ಇಟ್ಟುಕೊಂಡು ಸಾಧನೆ ಮಾಡುವುದಾದರೆ ಬೇರೆ ಏನಾದರೂ ಮಾಡಲಿ. ಈ ಯೋಜನೆಯನ್ನು ನಿಲ್ಲಿಸುವ ಮೂಲಕ ಬಡವರಿಗೆ ಅನ್ಯಾಯ ಮಾಡುವ ಮೂಲಕ ಅವರು ಏನು 56 ಇಂಚಿನ ಎದೆಯನ್ನು ಬಡವರಿಗೆ ತೋರಿಸುವುದು ಬೇಡ. ಬೇರೆ ಧೈರ್ಯಶಾಲಿಯಾಗಿ ಏನಾದರೂ ಯೋಜನೆ ಮಾಡುವುದಿದ್ರೆ ಮಾಡಲಿ. ಇವರಿಗೆ ಮತವನ್ನು ಕೊಟ್ಟವರು ಇದ್ದಾರೆ, ಅವರಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ. ಮತವನ್ನು ಕೊಟ್ಟು ಏನೋ ಒಂದು ಮಾಯ ಮಾಡಿ ತಗೊಂಡಿದ್ದಾರೆ. ಈ ಒಂದು ಸುಳ್ಳು ಇನ್ನೂ ನಿಲ್ಲುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಮಹಾತ್ಮ ಗಾಂಧಿಗೆ ಮಾಡುವಂಥ ಅನ್ಯಾಯ. ಮಹಾತ್ಮ ಗಾಂಧಿ ಏನು ಅವತ್ತು ಮೈಯಲ್ಲಿ ಬಟ್ಟೆಯನ್ನು ಹಾಕದೆ ಏನು ಪಾದಯಾತ್ರೆ ಮಾಡಿದ್ದಾರೆ, ಅದೇ ರೀತಿ ನಾವು ಮೌನವಾದ ಒಂದು ಪಾದಯಾತ್ರೆಯನ್ನು ಎಲ್ಲರೂ ಬಿಳಿ ವಸ್ತ್ರವನ್ನು ತೊಟ್ಟಿದ್ದಾರೆ. ಯಾಕೆ, ಇದು ಶಾಂತಿಯ ಸಂಕೇತ. ನಾವು ಯಾರಿಗೂ ಅನ್ಯಾಯ ಬಡವರಿಗೆ ಅನ್ಯಾಯ ಮಾಡಬೇಡಿ ಅಂತ ನಮ್ಮದೊಂದು ಪಾದಯಾತ್ರೆ. BJPಯವರ ಮಹಾತ್ಮ ಗಾಂಧೀಜಿಯವರ ವಿರೋಧ ಒಂದು ಮನೋಭಾವ ಏನಿದೆ ನೋಡಿ, ಅದನ್ನು ಒಂದು ಎತ್ತಿ ಹಿಡಿಯುವಂಥ, ಅಂದರೆ ಅವರು ಮುಂಚಿಂದ ಕೂಡ ಈ ಥರದ ಒಂದು ಮನೋಭಾವ ಇದ್ದವರೇ. ಬಹುಶಃ ಮನ್ರೇಗಾದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರು ಇರುವುದರಿಂದ ಬಹುಶಃ ಅವರಿಗೆ ಏನೋ ಒಂದು ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ಇದ್ದ ಎಲ್ಲ ಈ ಮಹಾತ್ಮ ಗಾಂಧೀಜಿ ಅಂತ ಇರುವಂಥ ಏನು ಹೆಸರಿದೆ ಅದನ್ನೆಲ್ಲ ಬದಲು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ಇದಕ್ಕಿಂತ ಮುಂಚೆ ಕೂಡ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರಿದ್ದ ಒಂದು ಯೋಜನೆಯನ್ನು ಬದಲು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಅದು ಮಾತ್ರ ಅಲ್ಲದೆ ಇವಾಗ ಏನು ಅದರಲ್ಲಿ ಇದ್ದಂಥ ಕೆಲವೊಂದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಾಸಸ್ ಏನಿದೆ ಅದನ್ನು ಕೂಡ ಬಹಳಷ್ಟು ಬದಲಾವಣೆ ಮಾಡಲಿಕ್ಕೆ ನೋಡ್ತಿದ್ದಾರೆ, ಅದರಲ್ಲಿ ಚೇಂಜಸ್ ಮಾಡಲಿಕ್ಕೆಲ್ಲ.
ಒಂದು ಹಂತದಲ್ಲಿ ನೋಡಲಿಕ್ಕೆ ಹೋದರೆ ರಾಜಕೀಯ ದುರುದ್ದೇಶ ಎದ್ದು ಕಾಣ್ತಿದೆ. ಮತ್ತು ಅದು ಮಾತ್ರ ಅಲ್ಲದೆ ಅವರ ಧರ್ಮದ ರಾಜಕೀಯವನ್ನು ಕೂಡ ಅವರದನ್ನು ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಜನರ ತಲೆಯಲ್ಲಿ ಅದು ಕಾಂಗ್ರೆಸ್ನವರು ಅದರಲ್ಲಿ ಏನೋ ರಾಮ್ಜಿ ಅಂತ ಹೇಳುವಂಥ ಹೆಸರು ಬರ್ತಾ ಉಂಟು, ಅದಕ್ಕೋಸ್ಕರ ಕಾಂಗ್ರೆಸ್ನವರು ವಿರೋಧ ಮಾಡ್ತಿದ್ದಾರೆ ಅಂತ ಹೇಳುವಂತಹ ವಿಚಾರಗಳನ್ನು ಕೂಡ ಇವರು ಹರಿಬಿಡ್ತಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥ ವಿಚಾರ. ಬಹುಶಃ ನಿಮ್ಗೆ ಈಗ ಗೊತ್ತಿದೆ, ಸ್ಕಿಲ್ ಇಂಡಿಯಾ ಅಂತ ಹೇಳುವಂಥ ಒಂದು ಹಗರಣ ಈಗ ಸದ್ಯದಲ್ಲಿ ನಡೆದಿದೆ. ಇವರಿಗೆ ಎತ್ತಿ ತೋರಿಸುವುದು ಏನಂತ ಹೇಳಿದರೆ, ಇವರು ಇದಕ್ಕಿಂತ ಮುಂಚೆ ಯಾರೋ ಒಬ್ಬರ ಹೆಸರು ಬರೆದು ಅವರ ಹೆಸರಿನಲ್ಲಿ ದುಡ್ಡು ತಗೊಂಡಿದ್ದಾರೆ, ಸೊ ಅದನ್ನು ನಾವು ಈಗ ಕ್ಲಿಯರ್ ಮಾಡಿಕೊಂಡು ಹೋಗ್ತೇವೆ ಅಂತ ಹೇಳುವಂಥ ವಿಚಾರನ ಹೇಳ್ತಾರೆ. ಬಹುಶಃ ಆ ವಿಚಾರ ಇರ್ತಿದ್ರೆ ಇವರು ಪ್ರಪ್ರಥಮವಾಗಿ ಅವರ ಸ್ಕಿಲ್ ಇಂಡಿಯಾದ ಏನು ಹಗರಣಗಳು ನಡೆದಿದೆ ಅದನ್ನು ಇವರು ತನಿಖೆ ಮಾಡಬೇಕು. ಯಾಕಂತೇಳಿದ್ರೆ ಅದರಲ್ಲಿ 1,10,00,000 ಜನರಿಗೆ ಏನೋ ಅದರಿಂದ ಬೆನಿಫಿಟ್ ಆಗಿದೆ ಅಂತ ಹೇಳಿದೆ. ಬಟ್ ಅದರಲ್ಲಿ ಕಡೆಗೆ ನೋಡುವಾಗ ಅದರಲ್ಲಿ ಆಗಿರುವಂಥದ್ದು ಕೇವಲ 5 ಲಕ್ಷ ಜನರಿಗೆ ಮತ್ತು 95 ಲಕ್ಷ ಜನರ ಫೇಕ್ ಅಕೌಂಟಿಗೆ ದುಡ್ಡು ಹೋಗಿದೆ ಅಂತ ಹೇಳುವಂಥ ಸುದ್ದಿ ಕೂಡ ಬಂದಿದೆ. ಕೆಲವು ಅಕೌಂಟ್ ನಂಬರ್ ಎಲ್ಲ ಚೆಕ್ ಮಾಡೋದು 00001111 ಹಾಗೆ ಇರುವಂಥ ಹೆಸರುಗಳು ಮತ್ತು ನಂಬರ್ಗಳು, ಅಕೌಂಟ್ ನಂಬರ್ಗಳು. ಮತ್ತು ಅದು ಮಾತ್ರ ಅಲ್ಲದೆ ಎಲ್ಲೋ ಒಂದು ಫೋಟೋವನ್ನು ತೆಗೆದು ಎಲ್ಲೋ ಒಂದು ರಾಜ್ಯದ ಅಲ್ಲಿ ನಡೆದಿದೆ ಅಂತ ಹೇಳುವಂಥ ಹಲವು ಹಗರಣಗಳನ್ನು ಮಾಡಿದ್ದಾರೆ. ಸೊ ಆಗಿರುವಾಗ ಇವರು ಹಗರಣಗಳನ್ನು ಮುಚ್ಚು ಹಾಕಲಿಕ್ಕೋಸ್ಕರ ಇಂಥದಕ್ಕೆ ಒಂದು ಏನು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಚೇಂಜ್ ಮಾಡ್ತಾರೆ ಅಂತ ಹೇಳಿದರೆ ಬಹುಶಃ ಮೊದಲು ಇವರ ಸರ್ಕಾರದಲ್ಲಿ ನಡೆದಂಥ ಹಗರಣಗಳ ಬಗ್ಗೆ ಇವರು ತನಿಖೆಯನ್ನು ನಡೆಸಬೇಕು. ನಾವು ಈ ಪಾದಯಾತ್ರೆ ಒಂದು ಜಾಗೃತಿ ಅಂತ ಹೇಳ್ಬೋದು. ಗಾಂಧಿ ತತ್ವದಲ್ಲಿ ನಾವು ಜೀವಿಸಿದ್ದೇವೆ ಅಂತ ಹೇಳುವುದಕ್ಕೆ ನಾವು ಈ ಒಂದು ಪಾದಯಾತ್ರೆ ಇಡೀ ದೇಶಕ್ಕೆ ತಿಳಿಸಬೇಕು. ನಾವು ಗೋಡ್ಸೆಯ ಸಂತತಿಗಳಲ್ಲ, ನಾವು ಗಾಂಧಿಯ ಸಂತತಿಗಳು. ಗಾಂಧಿ ತತ್ವದಲ್ಲಿ ಇನ್ನು ಮುಂದೆ ಕೂಡ ನಮ್ಮ ದೇಶ ನಡಿಬೇಕು, ಎಲ್ಲರನ್ನು ಒಂದೇ ರೀತಿಯಲ್ಲಿ ನಡೆಸುವಂಥ ಸರ್ಕಾರ ಬರಲೇಬೇಕು, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬರಲೇಬೇಕು ಎನ್ನುವ ಇದರಲ್ಲಿ ಈ 4 ದಿನದ ಪಾದಯಾತ್ರೆ ನಾವು ಸಂದೇಶವಾಗಿ ಕೊಡ್ತಿದ್ದೇವೆ, ನಾವು ಮಂಗಳೂರು ಜನತೆಗೆ ಹಾಗೂ ದೇಶದ ಜನತೆಗೆ. ಒಂದು ಗುಜರಾತಿನ ಕೆಲವು ಉದ್ಯಮಿಗಳಿಗಾಗಿ ಮಾತ್ರ ಇರುವಂಥ ಸರ್ಕಾರ ಇದು ನಮ್ಮದು. ಈಗ ಕೇಂದ್ರ ಸರ್ಕಾರ ಎಲ್ಲೋ ಯಾವುದೋ ಒಂದು ಕೆಲವು ಮುಸ್ಲಿಂ ರಾಷ್ಟ್ರಗಳೊಂದಿಗೆ ಡೀಲ್ಗಳನ್ನು ಮಾಡಲಿಕ್ಕೋಸ್ಕರ ಗುಜರಾತಿ ಉದ್ಯಮಿಗಳ ಆ ಡೀಲನ್ನು ಕೊಡಲಿಗೋಸ್ಕರ ಮಾಡ್ತಾರೆ. ಆದರೆ ನಮ್ಮ ದೇಶದ ಅಲ್ಪಸಂಖ್ಯಾತರನ್ನು ಅವರು ಮೂಲೆಗೆ ತಳ್ಳಿಕೊಂಡು ಎಲ್ಲೋ ಇರುವ ವಿದೇಶದಲ್ಲಿರುವಂಥ ಕೆಲವರಿಗೆ ಉಗ್ರಗಾಮಿ ಸಂಘಟನೆಗೆ ಹಣವನ್ನು ಕೊಟ್ಟು ನಮ್ಮ ದೇಶದಲ್ಲಿರುವ ಅಲ್ಪಸಂಖ್ಯಾತರನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಕಣ್ಣಿಗೆ ಕಾಣುವಂಥ ಸತ್ಯ. UP ಮಾದರಿಯಲ್ಲಿ ಎಲ್ಲ ರಾಜ್ಯಗಳಲ್ಲೂ UP ಮಾದರಿಯಲ್ಲಿ ಒಂದು ಆಡಳಿತ ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಈಗ ಕೆಲವೊಂದು ನಿರ್ಬಂಧವನ್ನು ಹೇರ್ತಿದ್ದಾರೆ. SIR ಎಂಬ ಅದನ್ನು ಬಲವಂತವಾಗಿ ಜನರ ಮೇಲೆ ಏರುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಮುಸ್ಲಿಂ ಬಾಹುಲ್ಯ ಇದೆ, ಎಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ಅಲ್ಲಿನ ಮತದಾರರನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಹೊರದಬ್ಬುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಟೊಪ್ಪಿ ಉಂಟು. ಸಜಿತ್ ಶೆಟ್ಟಿ ಹೇಳಿ, ಓಮಂಜೂರಿಂದ, ಸಾಮಾಜಿಕ ಕಾರ್ಯಕರ್ತ ಹಾಗೂ ಯುವಜನ ಸಂಘಟನೆ.